Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. 1/2 ಗುಣಿಸು 3/2 ಗುಣಿಸು -5/3 ಈಕ್ವಲ್ ಟು 1/2 ಗುಣಿಸು 3/2 ಗುಣಿಸು -5/3. ಇದರಲ್ಲಿ ಬಳಸಿರುವ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣವು. ಆಯ್ಕೆಯನ್ನ ಗಮನಿಸಿ. ಎ ಅನನ್ಯತಾಂಶ ಗುಣ, ಬಿ ಪರಿವರ್ತನೀಯ ಗುಣ, ಸಿ ಸಹವರ್ತನೀಯ ಗುಣ, ಡಿ ಆವೃತ್ತ ಗುಣ. ಇಲ್ಲಿ ಒಂದು ನಿರ್ದಿಷ್ಟ ನಿಯಮವನ್ನ ತೋರಿಸುತ್ತೆ ಕೊಟ್ಟಿರುವಂತಹ ಸಮಸ್ಯೆ. ಹಾಗಾದ್ರೆ ಇಲ್ಲಿ ನೋಡಿ, ಈ ಸಮೀಕರಣ ಯಾವ ರೀತಿಯಲ್ಲಿದೆ? ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ. ಓಕೆ, ಈ ರೂಪದಲ್ಲಿ ಇದೆ ಇದು. ಅಂದ್ರೆ ಏನಾಯ್ತು, ಮೂರು ಸಂಖ್ಯೆಗಳನ್ನ ಗುಣಿಸುವಾಗ ಅವುಗಳನ್ನ ಅಥವಾ ಅವುಗಳ ಗುಂಪುಗಳನ್ನ, ಈ ಗುಂಪುಗಳನ್ನ ಈ ಕ್ರಮವನ್ನ ಬದಲಾಯಿಸಿ ಅವುಗಳನ್ನ ಗುಣಿಸಿದ್ರು. ಸೊ ಇಲ್ಲಿ ಅವುಗಳ ಗುಣಲಬ್ಧಗಳು ಬದಲಾಗೋದಿಲ್ಲ ಅನ್ನೋದನ್ನ ತೋರಿಸುತ್ತೆ. ಸೊ ಹಾಗಾದ್ರೆ ಈ ನಿಯಮವನ್ನ ಗಣಿತದಲ್ಲಿ ನಾವು ಸಹವರ್ತನೀಯ ಗುಣ ಅಂತ ಹೇಳ್ತೇವೆ ಮಕ್ಕಳು. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಸಹವರ್ತನೀಯ ಗುಣ. ಸೊ ಇಲ್ಲಿ ಬಳಸಿರುವಂತಹ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣ ಯಾವ್ದಾಗಿದೆ? ಸಹವರ್ತನೀಯ ಗುಣವಾಗಿದೆ. ಹಾಗಾದ್ರೆ ಇಲ್ಲಿ ಅನನ್ಯತಾಂಶ ಏನ್ ಹೇಳುತ್ತೆ? ಸೊ ಯಾವುದೇ ಒಂದು ಸಂಖ್ಯೆಯನ್ನ 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತದೆ ಅನ್ನೋದನ್ನ ಸೂಚಿಸುತ್ತೆ. ಸೊ ಅದೇ ಪರಿವರ್ತನೀಯ ನಿಯಮ. ಸೊ ಇಲ್ಲಿ ಹೇಗಿರುತ್ತೆ? ಎ ಗುಣಿಸು ಬಿ, ಬಿ ಗುಣಿಸು ಎ. ಸೊ ಇಲ್ಲಿ ಸಂಖ್ಯೆಯನ್ನ ಅದಲು ಬದಲು ಮಾಡಿ ಗುಣಿಸಿದಾಗ್ಲೂ ಕೂಡ ಗುಣಲಬ್ಧಗಳು, ಸೊ ಉತ್ತರ ಏನ್ ಬರುತ್ತೆ? ಸೇಮ್ ಆಗಿರತ್ತೆ. ಸೊ ಇದು ಪರಿವರ್ತನೀಯ ಗುಣವನ್ನ ತೋರಿಸುತ್ತೆ. ಸೊ ಇಲ್ಲಿ ಆವೃತ್ತ ಗುಣ ಅಂದ್ರೆ ಏನಾಯ್ತು? ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗ್ಲೂ ಭಾಗಲಬ್ಧ ಸಂಖ್ಯೆ ಆಗಿರತ್ತೆ ಅನ್ನೋದನ್ನ ಹೇಳತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣ ಯಾವ್ದಾಯ್ತು? ಸಹವರ್ತನೀಯ ಗುಣ ಆಗಿದೆ. ಥ್ಯಾಂಕ್ ಯು.